ಶಿವಣ್ಣ ಅವ್ರ ಜೋಡಿ ಹೇಳಿ ಮಾಡಿಸಿ ಜೋಡಿ ಮೇಡಮ್. ನಿಮ್ಮಿಬ್ರು ಮದ್ವೆ ಯಾವಾಗ್ಲೂ ಆಗ್ಬೇಕಾಗಿತ್ತು, ತುಂಬಾ ತಡ ಮಾಡ್ಬಿಟ್ರಿ. ಹೋಗ್ಲಿ ಬಿಡಿ, ಈಗ್ಲಾಗ್ಲೂ ಆಗ್ತಿದ್ದೀರಲ್ಲ ಅದೇ ನಮಗೆ ಸಂತೋಷ. ದ್ರೋಣ ಅವರೇ, ಹೇಳ್ರಿ. ಅದು ಅಂಗಡಿಲಿ ಅವರು ಏನೋ ಹೇಳಿದ್ರಲ್ಲ, ಶಿವಣ್ಣ ನೀವು ಮದುವೆ ಆಗ್ಬೇಕು ಅಂತ ಹೇಳಿ. ನಾನ್ ನೋಡ್ರಿ, ಊರಿನಾಗಿರೋರ್ ಎಲ್ಲ ರಹಸ್ಯನೂ ಬಗದು ಹೊರಗೆ ಹಾಕಕ್ಕ ನಾನು ನೋಡ್ತೀನಿ. ಅಂತದ್ರಾಗ ನನ್ನ ಸುತ್ತಮುತ್ತ ನನಗೆ ಬೇಕಾದವರು ಅಲ್ಲ ನನಗೆ ಬೇಕಾದವರು ಅಂತ ನಾನು ಅನ್ಕೊಂಡವರು ನನ್ನ ಬೆನ್ನಿಗೆ ಚೂರಿ ಹಾಕ್ತಾರ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಛೇ ಎಷ್ಟು ವಿಚಿತ್ರ ಅನ್ಸಾಕತ್ತೈತಿ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು, ಆದ್ರೆ ನಾನು ಇದನ್ನ ಬೇಕು ಅಂತ ಮುಚ್ಚಿಟ್ಟಿಲ್ಲ. ಬ್ಯಾಡ ಅಂತ ಮುಚ್ಚಿಟ್ರನು? ಇಲ್ಲ, ನಾನು ಹೇಳೋಣ ಅಂತಾನೆ ಇದ್ದೆ. ಹಳೆ ವಿಚಾರ ಎಲ್ಲ ಈಗ ಯಾಕೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಎಲ್ಲ ಮರೆತು ಹೊಸ ಜೀವನನ ಶುರು ಮಾಡಿ ಅಂತ ತುಳಸಿ ಅವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಲಿಲ್ಲ. ಅದಕ್ಕೆ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ. ಖಂಡಿತ ಇಲ್ಲ, ನಿಮಗ್ ಮೋಸ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಹಂಗಿದ್ರೆ ಹೇಳ್ಬೋದಿತ್ತಲ್ರಿ, ಇದ್ರಾಗ ಮುಚ್ಚಿಡುವಂಥದ್ದೇನಿತ್ತು? ಈಗಿನ ಕಾಲದಾಗ ಅದೆಲ್ಲ ಕಾಮನ್. ಯಾರನ್ನ ಯಾರು ಇಷ್ಟಪಡಬಾರ್ದು ಅಂತ ಹೇಳಕ್ಕ ಯಾರ ಮೇಲೂ ಯಾವ ಕಾನೂನು ಹೇರಕ್ಕಾಗಂಗಿಲ್ಲ. ಅದು ತಪ್ಪು ಅಲ್ಲ. ಆದ್ರೆ ನಾನು ನಿಮ್ಮೋನು, ನೀವ ನಮ್ಮೋರು ಅಂತ ಗೊತ್ತಾದ್ಮೇಲೂ ನೀನು ನನ್ನಿಂದ ಮುಚ್ಚಿಟ್ರಲ್ಲ, ಅದು ನನಗೆ ಭಾಳ ಹರ್ಟ್ ಆಗಿದ್ದು. ಮೊದಲನೇ ಸಲ ನಾವು ನೀವು ಭೇಟಿಯಾದಾಗ ನಮ್ಮಿಬ್ಬರು ನಡುವೆ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದು ಗೊತ್ತಾದ್ಮೇಲೂ ನೀವು ವಿಷಯ ನನ್ನಿಂದ ಮುಚ್ಚಿಟ್ರಲ್ಲ, ಅದು ನನಗೆ ಭಾಳ ತ್ರಾಸಾಗತ್ತೈತಿ. ಹೇಳಿದ್ನಲ್ಲ, ತುಳಸಿ ಅವ್ರು ಹಾಗೆ ಹೇಳಿದ್ದಕ್ಕೆ ನಾನು ನಿಮ್ಮ ಬದುಕಿನಾಗ ನಾನು ಭಾಳ ಮುಖ್ಯವಾದ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗತ್ತೈತಿ, ನಿಮ್ಮ ಜೀವನದಾಗ ಮುಖ್ಯವಾದವರು ಭಾಳ ಮಂದಿ ಅದಾರ ಅಂತ ಹೇಳಿ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅರ್ಥ ಆದ್ರೆ ಅರ್ಥ ಮಾಡ್ಕೋರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ದಯವಿಟ್ಟು ನನ್ನ ಮಾತು. ನನಗೆ ಬಹಳ ಕೆಲಸ ಐತಿ ಸಂಧ್ಯಾ ಅವ್ರೆ, ನೀವು ಹೇಳಿದ್ರೆ ನಾನು ಹೋಗ್ತೀನಿ. ಏನಿದ್ರು ಆಮೇಲೆ ಮಾತಾಡೋಣ ಅಂತ. ಈಗ ಇಳಿರಿ. ಸಾರಿ ದ್ರೋಣ ಅವರೇ, ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಟು ನಾನು ದೊಡ್ಡ ತಪ್ಪು ಮಾಡಿದೆ.